ಸ್ಪರ್ಧಾರ್ಥಿ ಮಿತ್ರರಿಗೆ TRGಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಕೃದಂತ ಪದಗಳನ್ನು ತಿಳ್ಕೊಳ್ಬೇಕಾಗ್ಯದ. ಕೃದಂತ ಪದಗಳು ಪ್ರತಿಯೊಂದು ಪರೀಕ್ಷೆಗಳಿಗೆ ಉಪಯುಕ್ತವಾದದ್ದು. 8, 9, 10 ಜೊತೆಗೆ PUCನೂ ಆಗಿರ್ಬೋದು, SDA, FDA, TET, CTET, GPSTR, HSTR ಪ್ರತಿಯೊಂದು ಪರೀಕ್ಷೆಗಳಿಗೆ ಕೃದಂತ ಪದಗಳ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆ ಕೇಳ್ತಾನೆ. ಹಾಗಾಗಿ ನೀವೆಲ್ಲ ಸೂಕ್ಷ್ಮವಾಗಿ ನೋಡಬೇಕು. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ. ಕೃದಂತ ಪದಗಳನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ನಾಮಪದವನ್ನು ತಿಳ್ಕೊಬೇಕಾಗ್ತದೆ. ನಾಮಪದ ಅಂದ್ರೇನು? ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಹೆಸರನ್ನು ಸೂಚಿಸುವಂಥ ಪದಗಳೇ ನಾಮಪದಗಳು. ಹಾಗಾದರೆ ನಾಮಪದದಲ್ಲಿ ಎಷ್ಟು ವಿಧಗಳು? ಒಂದು ಸಹಜ ನಾಮಪದ, ಇನ್ನೊಂದು ಸಾಧಿತ ನಾಮಪದ. ಸಹಜ ನಾಮಪದ ಅಂದಾಗ ನಾವು ಸಹಜವಾಗಿ ವ್ಯಕ್ತಿಯೋ ಪ್ರಾಣಿ ಹೆಸರನ್ನು ತಿಳಿಸ್ತೀವಿ. ಏನಪ್ಪ ಅಂತಂದರೆ ಶಾಲೆ ಅಂತ ಹೇಳ್ಬೋದು, ಮನೆ ಅಂತ ಹೇಳ್ಬೋದು, ರಾಧೆ ಅಂತ ಹೇಳ್ಬೋದು, ಕನ್ನಡ ಅಂತ ಹೇಳ್ಬೋದು. ಇವೆಲ್ಲವೂ ಸಹಜ ನಾಮಪದ ಅಂತ ಹೇಳ್ತೀವಿ. ಎರಡನೇ ವಿಧ ಯಾವುದಪ್ಪ ಅಂದರೆ ಸಾಧಿತ ನಾಮಪದ. ಸಾಧಿತ ನಾಮಪದ ಅಂದ್ರೆ ಏನಪ್ಪ ಅಂತಂದರೆ ನಾಮ ಪ್ರಕೃತಿಗಳಿಗೆ ಮತ್ತು ಧಾತುಗಳಿಗೆ ಕೆಲವು ಪ್ರತ್ಯಯಗಳನ್ನು ಸೇರಿಸಿ ರಚಿಸುವ ನಾಮಪದಗಳಾಗಿವೆ. ನೋಡಿ, ಸ್ವಲ್ಪ ನೀವು ನಿಗಾ ಇಡಬೇಕಾಗ್ತದೆ. ಸಾಧಿತ ಅಂದಾಗ ನಾಮ ಪ್ರಕೃತಿಗಳು ಮತ್ತು ಧಾತುಗಳಿಗೆ ಕೆಲವು ಪ್ರತ್ಯಯಗಳನ್ನು ಸೇರಿಸಿ ರಚಿಸುವಂತಹ ಪದಗಳೇ ನಾಮಪದಗಳು, ಸಹಜ ಸಾಧಿತ ನಾಮಪದಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಉದಾಹರಣೆಯಾಗಿ ತಿಳ್ಕೊಬೇಕಾದ್ರೆ ನೋಡಿ, ಕನ್ನಡ ಪ್ಲಸ್ ಈಗ ಕನ್ನಡಿಗ ಅಂತಂದಾಗ ನಾಮಪದದಿಂದ ನಾಮಪದ ರಚನೆ ಆಗ್ತದೆ. ಇಲ್ಲಿ ಕನ್ನಡ ಅನ್ನುವಂಥ ನಾಮ ಪ್ರಕೃತಿ, ಈಗ ಅನ್ನುವಂಥ ಪ್ರತ್ಯಯ ಸೇರಿದಾಗ ಅದು ಕನ್ನಡಿಗ ಎನ್ನುವಂಥ ನಾಮಪದ ರಚನೆ ಆಗ್ತದೆ. ಕನ್ನಡ ಎಂಬ ನಾಮ ಪ್ರಕೃತಿಗೆ ಈಗ ಎಂಬ ಪ್ರತ್ಯಯ ಸೇರಿದಾಗ ಅದು ಕನ್ನಡಿಗ ಎನ್ನುವಂಥ ನಾಮಪದ ಆಗ್ತದೆ. ಇದು ಸಾಧಿತ ನಾಮಪದಕ್ಕೆ ಉದಾಹರಣೆ. ಇನ್ನೊಂದು ಮಾಡು ಅಧಿಕ್ ದ ಅಧಿಕ್ ಅ ಮಾಡಿದ. ಮಾಡು ಎನ್ನುವಂಥ ಧಾತುಗೆ ದ ಎನ್ನುವಂಥ ಪ್ರತ್ಯಯ, ಅ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಅದು ಮಾಡಿದ ಅಂತ ಆಗ್ತದೆ. ಅಂದರೆ ಧಾತುವಿಗೆ ಅಖ್ಯಾತ ಪ್ರತ್ಯಯ ಸೇರಿ ಕೃತ್ ಪ್ರತ್ಯಯದಿಂದ ನಾಮಪದ ಆಗ್ತದೆ. ಇವೆರಡು ಉದಾಹರಣೆ. ನಿಮ್ಗೆ ಉದಾಹರಣೆಯಲ್ಲಿ ಹಾಕ್ಲಿಕ್ಕೆ ಸ್ಥಳ ಇಲ್ಲರಿ. ಏನಪ್ಪ ಅಂತಂದರೆ ಮಾಡು ಪ್ಲಸ್ ಸಾಧಿತ ನಾಮಕ್ಕೆ ಮಾಡು ಪ್ಲಸ್ ದ ಪ್ಲಸ್ ಅ ಅನ್ನುವಂತಹ ಮಾಡು ಎನ್ನುವಂಥ ಧಾತುವಿಗೆ ದ ಎನ್ನುವಂತಹ ಕಾಲಸೂಚಕ ಪ್ರತ್ಯಯ, ಅ ಎನ್ನುವಂಥ ಕೃತ ಪ್ರತ್ಯಯ ಸೇರಿದಾಗ ಅದು ಮಾಡಿದ ಅಂತ ಆಗ್ತದೆ ರೀ. ಅಂದಾಗ ಇದು ಉದಾಹರಣೆ ಯಾವುದು? ಸಾಧಿತ ಧಾತುವಿಗೆ. ನಾವು ಮುಂದೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ, ಪೀಠಿಕೆ ರೂಪದಲ್ಲಿ ಸಾಧಿತ ನಾಮಪದದಲ್ಲಿ 2 ವಿಧಗಳು ಈಗ ನಿಮಗೆ ಬರುತ್ತೆ. ಕೃದಂತ ಪದ ಮತ್ತು ತದ್ದಿತಾಂತ ಪದ. ಸಾಧಿತ ನಾಮಪದಗಳಲ್ಲಿ 2 ಪದಗಳು, ಒಂದು ಕೃದಂತ ಪದ, ಇನ್ನೊಂದು ತದ್ದಿತಾಂತ ಪದ. ಹಾಗಾದರೆ ಕೃದಂತ ಪದ ಹೆಂಗಾಗ್ತದ, ತದ್ದಿತಾಂತ ಪದ ಹೆಂಗಿರ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಧಾತುವಿಗೆ 2 ಥರದ ಪ್ರತ್ಯಯಗಳು ಸೇರ್ತವ್ರಿ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ ಧಾತು ಅನಿಸ್ಕೊಳ್ತದೆ. ಕ್ರಿಯಾಪದದ ಮೂಲ ರೂಪವೇ ಧಾತು ಅನಿಸ್ಕೊಳ್ತದೆ. ಇಲ್ಲಿ ನೋಡಿ, 2 ಥರದ ಪ್ರತ್ಯಯಗಳನ್ನು ಸೇರ್ತಾವೆ. 2 ಥರದ ಪ್ರತ್ಯಯಗಳನ್ನು ಸೇರಿದ್ರೆ ಒಂದು ಕ್ರಿಯಾವಿಭಕ್ತಿ ಪ್ರತ್ಯಯ ಅಥವಾ ಅಖ್ಯಾತ ಪ್ರತ್ಯಯ ಸೇರಿದಾಗ ಅದು ಕ್ರಿಯಾಪದ ಆಗ್ತದೆ ರೀ. ಕ್ರಿಯಾಪದ ಅಂತಂದಾಗ ಅಲ್ಲಿ ಏನಾಗ್ತದೆ? ಕ್ರಿಯೆಯನ್ನು ನಡೀತಾ ಇರುತ್ತೆ ಅನ್ನುವಂಥದ್ದು ತೋರಿಸ್ಕೊಡ್ತದೆ. ಇನ್ನೊಂದು ಕೃತ್ ಪ್ರತ್ಯಯ ಸೇರಬೇಕು. ಈಗ ಉದಾಹರಣೆಯನ್ನು ನೋಡಿದಾಗ ಓದು ಅನ್ನುವಂತಹ ಧಾತುವಿಗೆ ನೋಡಿ, ಓದು ಎನ್ನುವಂತಹ ಧಾತುವಿಗೆ ವ ಎನ್ನುವಂಥ ಅಖ್ಯಾತ ಪ್ರತ್ಯಯ ಸೇರಿದಾಗ ಅಥವಾ ಕ್ರಿಯಾವಿಭಕ್ತಿ ಪ್ರತ್ಯಯ ಸೇರಿದಾಗ, ಅನು ಎನ್ನುವಂಥ ಕಾಲಸೂಚಕ ಪ್ರತ್ಯಯ ಸೇರಿದಾಗ, ಇಲ್ಲಿ ನೋಡಿ, ಓದು ಎನ್ನುವಂಥ ಧಾತುವಿಗೆ ವ ಎನ್ನುವಂಥ ಅಖ್ಯಾತ ಪ್ರತ್ಯಯ ಸೇರಿದಾಗ, ಅನು ಎನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದು ಏನಾಗ್ತದ? ಓದುವನು ಆಗ್ತದ್ರಿ. ಓದುವನು. ಕೃದಂತ ಪದ ಹೆಂಗೆ ಅನಿಸ್ಕೊಳ್ತದಂದರೆ ಕ್ರಿಯಾವಿಭಕ್ತಿ ಪ್ರತ್ಯಯ ಅಥವಾ ಅಖ್ಯಾತ ಪ್ರತ್ಯಯ ಧಾತುಗಳಿಗೆ ಸೇರಿದಾಗ ಅದೇನಾಗ್ತದೆ? ಕ್ರಿಯಾಪದ ಆಗ್ತದೆ. ಓದು ಅನ್ನುವಂಥ ಧಾತುವಿಗೆ
ವ ಎನ್ನುವಂಥ ಅಖ್ಯಾತ ಪ್ರತ್ಯಯ ಸೇರಿದಾಗ, ಅನು ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಕ್ರಿಯಾಪದ ಆಗ್ತದ ಓದುವನು. ಅಂದರೆ ಒಂದು ವಿಷಯ ನಮಗೆ ಕ್ಲಿಯರ್ ಆಯಿತು. ಧಾತುಗಳಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಬಿ ಸೇರ್ಬೋದು, ಅಖ್ಯಾತ ಪ್ರತ್ಯಯ ಸೇರಿದಾಗ ಕ್ರಿಯಾಪದ ಆಗ್ತದ ಅಂತ ಒಂದು ಅಂಶ ಕನ್ಫರ್ಮ್ ಆಯಿತು. ಎರಡನೇ ಅಂಶ ನೋಡ್ರಿ, ಕೃತ್ ಪ್ರತ್ಯಯ, ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದಾಗ ಕೃದಂತ ಪದ ಆಗುತ್ತೆ ಅಂತ ಹೇಳ್ತಾನೆ ನೋಡಿ. ಓದು ಎನ್ನುವಂಥ ಧಾತುವಿಗೆ ವ ಎನ್ನುವಂಥ ಕಾಲ ಪ್ರತ್ಯಯ ಸೇರಿದಾಗ, ಅ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಓದುವ ಅಂತ ಆಗ್ತದೆ. ನೋಡಿದ ತಕ್ಷಣ ನೀವು ಸುಲಭವಾಗಿ ಗುರುತಿಸ್ಬೋದ್ರಿ. ಈಗ ನೋಡ್ರಿ, ಓದುವ ಅ ಬಂದು ಸೇರ್ಕೊಂಡದ ನೋಡ್ರಿ. ವಿಭಕ್ತಿ ಯಾವುದಪ್ಪ ಅಂತಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರ್ಕೊಳ್ತು. ಕಂಪಲ್ಸರಿ ಅ ಎಲ್ಲಿ ಬರುತ್ತೆ ಅದು ಕೃದಂತ ಪದನೇ ಅಂತ ನೀವು ಗುರುತಿಸ್ಬೇಕು. ಇಲ್ಲಿ ಕ್ರಿಯಾಪದ ಮೇಲಿಂದ್ರಲ್ಲಿ ಕ್ರಿಯಾಪದ ಇರುತ್ತೆ, ಕೆಳಗಿಂದ್ರಲ್ಲಿ ಕೇವಲ ಧಾತುವಿಂದ ರಚನೆ ಆದಂತಹದ್ದು ಪದ ಇರುತ್ತೆ, ಕೃತ್ ಪ್ರತ್ಯಯ. ಓದು ಎನ್ನುವಂಥ ಧಾತುವಿಗೆ ವ ಎನ್ನುವಂತಹ ಕಾಲ ಪ್ರತ್ಯಯ, ಅ ಎನ್ನುವಂತಹ ಕೃತ್ ಪ್ರತ್ಯಯ ಸೇರಿದಾಗ ಓದುವ ಅಂತ ಆಗ್ತದ. ಇಲ್ಲಿ ನಾವು ವಿಶೇಷವಾಗಿ ಗಮನಿಸುವ ಅಂಶ ಏನಪ್ಪ ಅಂತಂದರೆ ಅ ಎನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯ ಇಲ್ಲಿ ಒಳಗೊಂಡಿರುತ್ತೆ. ಓದುವ ಅ ಎಲ್ಲಿ ಬರುತ್ತೆ ಅದು ಕೃದಂತ ಪದ ಅಂತ ಅನಿಸ್ಕೊಳ್ತದ. ಮುಂದೆ ನೋಡಿ, ಧಾತುಗಳಿಗೆ ಕ್ರಿಯಾವಿಭಕ್ತಿ ಪ್ರತ್ಯಯ ಅಥವಾ ಅಖ್ಯಾತ ಪ್ರತ್ಯಯ ಸೇರಿದರೆ ಕ್ರಿಯಾಪದಗಳಾಗ್ತದೆ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದರೆ ಕೃದಂತ ಪದಗಳಾಗ್ತದ ಅಂತ ನಿಮಗೆ ತೋರಿಸ್ಕೊಟ್ಟು. ಉದಾಹರಣೆ ನೋಡಿ, ಹೋಗುವ, ಬಂದು, ನೋಡಲು, ತಿಂದರೆ, ಹಾಡಿದ, ಹೊರಟ, ಬಿದ್ದ, ಬೇಡಲಿಕ್ಕೆ, ಆಡುತ್ತ ಇತ್ಯಾದಿ. ಮುಂದೆ ಇನ್ನೊಂದು ಅಂಶ ಹೇಳ್ತಾನೆ, ಕೃದಂತ ಪದಗಳು ಎಂದೆಂದಿಗೂ ಕ್ರಿಯೆ ಪೂರ್ಣಗೊಳಿಸುವುದಲ್ಲ. ಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲರಿ. ಕೃದಂತ ಅಂದ ತಕ್ಷಣ ನಮಗೆ ಏನು ನೆನಪಿಗೆ ಬರಬೇಕು, ಇಲ್ಲಿ ಕ್ರಿಯೆಯನ್ನು ಪೂರ್ಣಗೊಳಿಸುವುದಿರಲ್ಲ. ಓದುವ ಕ್ರಿಯೆ ಪೂರ್ಣ ಆಗಿಲ್ಲರಿ ಇಲ್ಲಿ. ಮುಂದೆ ಮೇಲ್ಗಡೆ ಉದಾಹರಣೆ ಹೇಳಿ ನಾವು, ಓದುವ ಅ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರ್ಕೊಳ್ತದ, ಇಲ್ಲಿ ಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ. ಇನ್ನೊಂದು ವಾಕ್ಯವನ್ನು ನೋಡಬೇಕಾದ್ರೆ, ಮಗು ಹಾಲು ಕುಡಿದು ಸುಖವಾಗಿ ಮಲಗಿತು. ಕುಡಿದು ಅನ್ನುವಂಥದ್ದು ಏನದ, ಇದು ಕ್ರಿಯೆಯನ್ನು ಪೂರ್ಣಗೊಳಿಸಿಲ್ರಿ. ಆದರೆ ಮಲಗಿತು ಎನ್ನುವುದರಲ್ಲಿ ಕ್ರಿಯಾಪದ ಇರುತ್ತೆ, ಕ್ರಿಯೆ ಪೂರ್ಣವಾಗಿದೆ. ಅಂದರೆ ಧಾತು ಅನಿಸ್ಕೊಳ್ಬೇಕಾದ್ರೆ ಎರಡು ಥರದ ಅಂಶವನ್ನು ಒಳಗೊಂಡಿದೆ. ಧಾತುಗಳಿಗೆ ಕ್ರಿಯಾವಿಭಕ್ತಿ ಪ್ರತ್ಯಯ, ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತೆ ಅಂತ ಹೇಳಿದಾನೆ. ಎರಡನೇ ಅಂಶ ಏನಪ್ಪ ಅಂತಂದರೆ, ಧಾತುವಿಗೆ ಕೃತ್ ಪ್ರತ್ಯಯ ಸೇರಿದಾಗ, ಕೃತ್ ಪ್ರತ್ಯಯ ಅಂದರೆ ಅ, ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಸೇರಿದಾಗ ಅದು ಏನಾಗ್ತದಪ್ಪ ಅಂತಂದರೆ ಓದುವ ಆಗ್ತದ. ಓದುವದಲ್ಲಿ ಅ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ, ಹೀಗಾಗಿ ಇದು ಕೃದಂತ ಪದ ಅಂತ ಅನಿಸ್ಕೊಳ್ತದ. ಇಲ್ಲಿ ಕ್ರಿಯೆ ಕಂಪ್ಲೀಟಾಗಿ ಸೇರ್ಕೊಳ್ಳಲ್ಲ, ಒಂದರದಾಗ ಸೇರುತ್ತೆ ಒಂದರದಾಗ ಸೇರಲ್ಲ. ಈಗ ಸೂತ್ರ ಅದರಿ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಪದಗಳು ಅನಿಸ್ಕೊಳ್ತವೆ. ಧಾತುಗಳಿಗೆ ಕೃತ್ ಪ್ರತ್ಯಯಗಳಂದರೆ ಧಾತು ಓದು ವ ಎನ್ನುವಂಥ ಕಾಲಸೂಚ್ಯ ಪ್ರತ್ಯಯ, ಕೃತ್ ಪ್ರತ್ಯಯ ಅ ಸೇರಿ ಓದುವ ಅಂತ ಉದಾಹರಣೆ ಹೇಳಿ ನಾವು ನಿಮಗೆ ಮೇಲ್ಗಡೆ. ಹೀಗಾಗಿ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗ್ತವ. ಇದಕ್ಕೆ ಕೃನ್ನಾಮಗಳು ಅಂತ ಕೂಡ ಕರೀತಾರೆ. ಕೃನ್ನಾಮಗಳಂತಂದರೆ ಕೃನ್ನಾಮಗಳು ಅಂತ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ಬೋದ್ರಿ. ಏನಂತಂದರೆ ಕೃನ್ನಾಮ ಎಂದರೇನು? ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಉಂಟಾಗುವ ನಾಮಗಳನ್ನು ಕೃನ್ನಾಮಗಳು ಅಂತ ಕರೀತಾರೆ. ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಉಂಟಾಗುವ ನಾಮಗಳನ್ನು ಕೃನ್ನಾಮಗಳು ಅಥವಾ ಕೃದಂತ ನಾಮಗಳು ಅಂತ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ಬೋದು, ಬಹಳಷ್ಟು ಇಂಪಾರ್ಟೆಂಟು. ನಂತರದಲ್ಲಿ ನಾವು ಬರ್ತೀವಿ, ಕೃದಂತಗಳಲ್ಲಿ 3 ವಿಧಗಳು. ನಿಮಗೇನು ಕನ್ಫರ್ಮ್ ಆಯ್ತು ರೀ? ಕೃದಂತ ಪದ ಅನಿಸ್ಕೊಳ್ಬೇಕಾದ್ರೆ ಅಲ್ಲಿ ಧಾತು ಇರಬೇಕು, ಕಾಲ ವಿಭಕ್ತಿ ಪ್ರತ್ಯಯ ಇರಬೇಕು, ಅಖ್ಯಾತ ಪ್ರತ್ಯಯ ಇರಬೇಕು. ಅವು ಎರಡು ಸೇರಿದಾಗ ಏನಾಗ್ತದ? ಕ್ರಿಯಾಪದ ಆಗ್ತದ. ಒಂದು ಪದ ಓದುವನು ಅನ್ನುವಂಥದ್ದು ಕ್ರಿಯಾಪದ ನಡೆದಿದ್ದಾರೆ. ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಬೇಕು ಅಂದರೆ ಧಾತು ಇರಬೇಕು, ಓದು, ವ ಎನ್ನುವಂಥ ಕಾಲಸೂಚಕ ಪ್ರತ್ಯಯ ಇರಬೇಕು, ಅ ಅನ್ನುವಂಥ ಕೃತ್ ಪ್ರತ್ಯಯ ಅಥವಾ ಸೃಷ್ಟಿ ವಿಭಕ್ತಿ ಪ್ರತ್ಯಯ ಇರಬೇಕು. ಆವಾಗ ಅದೇನಂತದ? ಕೃದಂತ ಪದ ಅನಿಸ್ಕೊಳ್ತದ ಅಂತ ಹೇಳಿದ್ದೀನಿ. ಕೃದಂತ ಪದಗಳಲ್ಲಿ 3 ವಿಧಗಳು: ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವಯ. 3ಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ. ನಾನು ನಿಮ್ಗೆ ಕಂಪಲ್ಸರಿ ಏನಪ್ಪ ಅಂದ್ರೆ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ಕೃದಂತ ನಾಮಗಳು ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಬೇಕಾಗ್ತದೆ. ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾನಂತಂದರೆ, ಓಡುವ ಅಂತ ಒಂದು ಪದ ಕೊಟ್ಟಿರ್ತಾನೆ, ಇದು ಯಾವ ನಾಮಪದ, ಕೃದಂತದಲ್ಲಿ ಬರುವಂಥ ಯಾವ ನಾಮಪದ ಅಂತ ಕೇಳ್ತಾನೆ. ನಿಮ್ಗೆ ಕೃದಂತ ನಾಮ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ
ಸಾಮಾನ್ಯವಾಗಿ ಅ ಎಂಬ ಕೃತ್ ಪ್ರತ್ಯಯ ಬರುವುದು. ಕೃದಂತ ನಾಮಪದ, ಕೃದಂತ ನಾಮಗಳು ಅಂದಾಗ ಧಾತು ಇರಬೇಕ್ರಿ, ಅಲ್ಲಿ ಕಾಲ ಸೂಚಕ ಪ್ರತ್ಯಯನೂ ಇರಬೇಕ್ರಿ, ಅಲ್ಲಿ ಅ ಎಂಬ ಕೃತ್ ಪ್ರತ್ಯಯನೂ ಇರಬೇಕು. ಆವಾಗ ಏನಂತ ಆಗ್ತದ, ಕೃದಂತ ನಾಮ ಅನಿಸ್ಕೊಳ್ತದ. ನಾನು ನಿಮಗೆ ಇಲ್ಲಿ ತನಕ ಹೇಳಿದ್ದ ಏನಪ್ಪ ಅಂತಂದರೆ, ಧಾತು ಎನ್ನುವಂಥದ್ದು ಓಡು, ಆ ಧಾತುವಿಗೆ ವ ಎನ್ನುವಂತಹ ಕಾಲಸೂಚಕ ಪ್ರತ್ಯಯ, ಅ ಎನ್ನುವಂತಹ ಕೃತ್ ಪ್ರತ್ಯಯ ಸೇರಿದಾಗ ಓಡುವ, ಅ ಅನ್ನುವಂಥದ್ದು ಸೇರ್ಕೊಂಡಿದೆಯಲ್ರಿ ಷಷ್ಠಿ ವ್ಯಕ್ತಿ ಪ್ರತ್ಯಯ, ಇದಕ್ಕೆ ಕೃದಂತ ನಾಮಗಳು ಅಂತ ಕರೀತಾರೆ. ನೋಡ್ರಿ, ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಳ್ಳುತ್ತವೆ. ಕಾಲಸೂಚಕ ಪ್ರತ್ಯಯಗಳಂದರೆ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ, ಜೊತೆಗೆ ನಿಷೇಧ ಕಾಲ ಅಂತ 4 ರೀತಿಯ ಏನಪ್ಪ ಅಂತಂದರೆ ಕಾಲಸೂಚಕ ಪ್ರತ್ಯಯಗಳು ಸೇರ್ತವ್ರಿ. ಇಲ್ಲಿ ಒಂದೊಂದಕ್ಕಾಗಿ ಉದಾಹರಣೆ ನೋಡೋಣ. ವರ್ತಮಾನ ಕೃದಂತಕ್ಕೆ, ಕೃದಂತಕ್ಕೆ ಅಂದ್ರೆ ವರ್ತಮಾನ ಅಂತಂದರೆ ಕಾಲಸೂಚಕ ಪ್ರತ್ಯಯ, ಓಡು ಎನ್ನುವಂತಹ ಧಾತು ಅದ ರೀ, ವ ಎನ್ನುವಂತಹ ಕಾಲಸೂಚಕ ಪ್ರತ್ಯಯ ಅದ ರೀ, ಅ ಅನ್ನುವಂತಹ ಕೃತ್ ಪ್ರತ್ಯಯ ಅದ ರೀ. ಇವೇನಾಗ್ತವ, ಓಡುವ, ಅ ಅನ್ನುವಂಥ ಸೇರ್ಕೊಂಡಿದೆ, ಇದು ಕೃದಂತ ನಾಮ ಪದ ಆಗ್ತದ ಅಂತ ಹೇಳಬೇಕಾಗ್ತದೆ. ಎರಡನೇದು, ಬಾಳು ಅನ್ನುವಂಥ ಧಾತುವಿಗೆ ವ ಎನ್ನುವಂಥ ಕಾಲಸೂಚಕ ಪ್ರತ್ಯಯ, ಅ ಅನ್ನುವಂತಹ ವರ್ತಮಾನ ಕಾಲಸೂಚಕ ಪ್ರತ್ಯಯ, ಅ ಅನ್ನುವಂಥ ಕೃತ ಪ್ರತ್ಯಯ, ಅದು ಸೇರಿದಾಗ ಬಾಳುವ ಅನ್ನುವಂತಹ ಕೃದಂತ ಪದ ರಚನೆ ಆಗ್ತದ. ಇದು ಕೃದಂತ ನಾಮಕ್ಕೆ ಉದಾಹರಣೆ. ಬರೆ ಎನ್ನುವಂಥ ಧಾತುವಿಗೆ ವ ಅನ್ನುವಂಥ ಭವಿಷ್ಯತ್. ನೋಡ್ರಿ, ವರ್ತಮಾನ ಕೃದಂತದ ಏನು ಕಾಲಸೂಚಕ ಪ್ರತ್ಯಯ ಇರ್ತದಲ್ರಿ, ಅದೇ ವ ಅನ್ನುವಂಥ ಕಾಲಸೂಚಕ ಪ್ರತ್ಯಯ, ಅ ಅನ್ನುವಂಥ ಕೃತ ಪ್ರತ್ಯಯ ಸೇರಿದಾಗ ಬರೆಯುವ. ಇಲ್ಲಿ ಏನಾಗ್ತದ, ಕ್ರಿಯಾಪದಗಳು ಇರಲ್ರಿ. ಇಲ್ಲಿ ಕೃದಂತ ನಾಮಪದಗಳಲ್ಲಿ ಕ್ರಿಯಾಪದಗಳು ಇರಲ್ಲ. ಓಡುವ, ಬಾಳುವ, ಬರೆಯುವ ಇವೇನಾಗ್ತದಪ್ಪ ಅಂತಂದರೆ ಕ್ರಿಯಾಪದಗಳು ಇಲ್ಲದೆ ರಚನೆ ಆಗಿರುವಂಥದ್ದು, ಜೊತೆಗೆ ಕಾಲಸೂಚಕ ಪ್ರತ್ಯಯ ಸೇರಿಕೊಳ್ಳುವಂಥದ್ದು, ಅ ಎನ್ನುವಂಥ ಕೃತ್ ಪ್ರತ್ಯಯ ಕೂಡ ಸೇರಿಕೊಂಡು ಕೃದಂತ ನಾಮ ಅನಿಸ್ಕೊಳ್ತದ. ನಂತರದಲ್ಲಿ ಭೂತಕಾಲಕ್ಕೆ ಉದಾಹರಣೆ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಏನಾಗ್ತದ್ರಿ, ದ. ವರ್ತಮಾನದ ಕಾಲಸೂಚಕ ಪ್ರತ್ಯಯ ವ. ಇಲ್ಲಿ ನೋಡಿ, ಓಡು ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಕೃತ್ ಪ್ರತ್ಯಯ ಸೇರಿದಾಗ ಕೃದಂತ ನಾಮ ಅನಿಸ್ಕೊಳ್ತದ ಅಂತ ನಿಮಗೆ ಮೇಲ್ಗಡೆ ಹೇಳಿದ್ದು. ಓಡು ಎನ್ನುವಂಥ ಧಾತುಗೆ ದ ಎನ್ನುವಂತಹ ಕಾಲಸೂಚಕ ಪ್ರತ್ಯಯ ಯಾವುದ್ರದ್ದು, ಭೂತಕಾಲ, ಅ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಓಡಿದ ಕೃದಂತ ನಾಮ ಆಗ್ತದ್ರಿ. ಬಾಳು ಎನ್ನುವಂತಹ ಧಾತುವಿಗೆ ದ ಎನ್ನುವಂತಹ ಕಾಲಸೂಚಕ ಯಾವುದು, ಭೂತಕಾಲ ಸೂಚಕ, ಅ ಅನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಬಾಳಿದ. ಬರೆ ಎನ್ನುವಂಥ ಧಾತುವಿಗೆ ದ ಎನ್ನುವಂಥ ಕಾಲಸೂಚಕ ಪ್ರತ್ಯಯ ಯಾವುದು, ಭೂತಕಾಲದ ಪ್ರತ್ಯಯ, ಅ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಬರೆದ ಕೃದಂತ ನಾಮಕ್ಕೆ ಉದಾಹರಣೆ ಆಗ್ತದ. ನಂತರದಲ್ಲಿ ನಿಷೇಧ ಕೃದಂತಕ್ಕೆ. ಹಾಗಾದರೆ ಭವಿಷ್ಯಕ್ಕೆ ಅಂತಂದಾಗ ಹೂವನೇ ಸೇರ್ಕೊಳ್ತದ್ರಿ ಭವಿಷ್ಯದಾಗ. ಓಡು ಎನ್ನುವಂತಹ ಧಾತುವಿಗೆ ಅದ ಎನ್ನುವಂಥ ನಿಷೇಧ ಕೃದಂತ ರೀ, ಅದ ಅನ್ನುವಂಥ ನಿಷೇಧ ಕೃದಂತ, ಅ ಎನ್ನುವಂಥ ಕೃತ ಪ್ರಸಿದ್ಧ ಓಡದ, ನಿಷೇಧ ರೀ, ಓಡದ, ಬಾಳದ, ಬರೆಯದ, ನಿಷೇಧ ಆಗ್ಲತ್ತದಿಲ್ಲಿ. ಯಾವ ಅಕ್ಷರದಲ್ಲಿ ಅ ಬರುತ್ತೆ ಅದು ಕೃದಂತ ನಾಮಪದಕ್ಕೆ ಉದಾಹರಣೆ. ಹಾಗಾದರೆ ಏನು ಕೇಳ್ತಾನೆ ಪ್ರಶ್ನೆ, ಓಡದ ಇದು ಕೃದಂತ ಪದದಲ್ಲಿ ಯಾವ ಪದಕ್ಕೆ ಉದಾಹರಣೆ ಅಂದರೆ ನಿಷೇಧ ಕೃದಂತಕ್ಕೆ ಉದಾಹರಣೆ. ಓಡದ, ಬಾಳದ, ಬರೆಯದ, ನಿಷೇಧ ಆಗ್ಲತ್ತದ್ರಿ. ನಂತರದಲ್ಲಿ ಪ್ರಶ್ನೆ ಹೆಂಗೆ ಕೇಳ್ತಾನಪ್ಪ ಅಂತಂದರೆ, ಓಡಿದ ಇದು ಕೃದಂತ ಪದದಲ್ಲಿ ಯಾವ ನಾಮಪದ, ಯಾವ ಕಾಲಸೂಚಕ ನಾಮಪದ ಅಂದಾಗ ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಓಡಿದ, ದ ಅನ್ನುವಂಥ ಭೂತಕಾಲ ಪ್ರತ್ಯಯ ಸೇರ್ಕೊಂಡಿದ್ರಿ, ಇಲ್ಲಿ ಅ ಅನ್ನುವಂಥ ಕೃತ್ ಪ್ರತ್ಯಯ ಸೇರ್ಕೊಂಡಿದೆ. ನಂತರದಲ್ಲಿ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ಬೋದು, ಓಡುವ ಅನ್ನುವಂಥದ್ದು ಇದು ಕೃದಂತ ನಾಮಪದ ಅನಿಸ್ಕೊಳ್ತದ. ಯಾವ ಕಾಲಸೂಚಕ ಪ್ರತ್ಯಯಕ್ಕೆ ಉದಾಹರಣೆ ಅಂತಂದರೆ ವರ್ತಮಾನ ಕೃದಂತಕ್ಕೆ. ಯಾಕಂದರೆ ವ ಅನ್ನುವಂಥ ಕಾಲಸೂಚಕ ಪ್ರತ್ಯಯ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೀಗಾಗಿ ಇದು ಕೃದಂತ ನಾಮಪದ. ಕೃದಂತ ನಾಮ ಅನಿಸ್ಕೊಳ್ಬೇಕಾದಂತಂದರೆ ಮೊದಲನೇದು ವರ್ತಮಾನ ಕೃದಂತ ಕಾಲಸೂಚಕ ಪ್ರತ್ಯಯ ಬರುತ್ತದೆ. ನಂತರದಲ್ಲಿ ಭೂತಕಾಲಕ್ಕೆ ಸಂಬಂಧಪಟ್ಟಂಥ ದ ಕಾಲಸೂಚಕ ಪ್ರತ್ಯಯ, ನಿಷೇಧ ಕೃದಂತಕ್ಕೆ ಅದ ಅಂತಿದ್ದಾಗ ಇದು ಕೃದಂತ ನಾಮ ಅನಿಸ್ಕೊಳ್ತದ. ಸುಲಭವಾಗಿ ನೀವು ಗುರುತಿಸ್ಬೋದು, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಗೊತ್ತಾಯಿತು ಅಂತ ತಿಳ್ಕೊಂಡು ಮುಂದಿನ ಹಂತಕ್ಕೆ ನಾನು ಹೋಗ್ತೀನಿ. ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಲಿಂಗಗಳಿಗನುಗುಣವಾಗಿ ಆಗೋ ಬದಲಾವಣೆಯನ್ನು ನೀವು ಗಮನಿಸಬೇಕಾಗ್ತದೆ. ವಿಭಕ್ತಿ ಪ್ರತ್ಯಯಗಳು ಸೇರ್ತವ್ರಿ.
ಈಗ ಓಡುವ ಅನ್ನುವಂತಹ ಧಾತುವಿಗೆ ಅವನು ಎನ್ನುವಂತಹ ವಿಭಕ್ತಿ ಪ್ರತ್ಯಯ, ಅವನು ಅನ್ನುವಂತಹ ಲಿಂಗ ಸೇರ್ಕೊಳ್ತದ, ಊ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರ್ಕೊಳ್ತದೆ. ಓಡುವವನು, ಓಡುವ ಎನ್ನುವಂಥ ಧಾತುವಿಗೆ ಅವನು ಎನ್ನುವಂತಹ ಲಿಂಗ, ಇಂದ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಓಡುವವನಿಂದ. ಓಡುವವನು ಅಂದ ತಕ್ಷಣ ನೀವು ನೆನಪಿಗೆ ಬರಬೇಕು, ಇಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿದೆ, ಜೊತೆಗೆ ಲಿಂಗಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಗಮನಿಸ್ಕೊಂಡು ಇದು ಕೃದಂತ ನಾಮ ಅನಿಸ್ಕೊಳ್ತದ ಅಂತ ನೀವು ನೆನಪಿಟ್ಕೊಳ್ಬೇಕು. ಓಡುವ ಎನ್ನುವಂಥ ಧಾತುವಿಗೆ ಅವಳು ಎನ್ನುವಂತಹ ಲಿಂಗ, ಈಗ ಸ್ತ್ರೀಲಿಂಗ ಬಂದಿದ್ರೆ ಆದರೂ ಕೂಡ ಅವಳು ಅನ್ನುವಂತಹ ಲಿಂಗಕ್ಕನುಗುಣವಾಗಿ ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಓಡುವವಳಲ್ಲಿ ಅನ್ನುವಂಥದ್ದು ಕೃದಂತ ನಾಮ ಆಗ್ತದ. ಓಡುವ ಎನ್ನುವಂಥ ಧಾತುವಿಗೆ ಉದು ಎನ್ನುವಂತಹ ಏನಪ್ಪ ಅಂದ್ರೆ ಲಿಂಗಕ್ಕನುಗುಣವಾಗಿ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಓಡುವುದನ್ನ ಅಂತ ಆಗ್ತದ. ಈ ರೀತಿಯಾಗಿ ನಾವು ಕೃದಂತ ನಾಮಗಳನ್ನು ಗುರುತಿಸ್ಬೋದು. ಪುಲ್ಲಿಂಗದಲ್ಲಿ ಕೃದಂತ ನಾಮ ವಿಭಕ್ತಿ ಪ್ರತ್ಯಯಗಳ ಬಳಕೆ ಹೆಂಗಾಗ್ತದ? ಪುಲ್ಲಿಂಗ ಅಂದರೆ ಪುರುಷರದ್ರಿ. ಕೃದಂತ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡು ಹೆಂಗೆ ಆಗ್ತದ? ಹೋಗು ಅದಿಕ್ ಅವನು, ಅದಿಕು ಹೋಗುವನು, ಪುಲ್ಲಿಂಗದಾಗ ಅದರಿ ಇದು. ಹೋಗು ಎನ್ನುವಂಥ ಧಾತುವಿಗೆ ಅವನು ಎನ್ನುವಂತಹ ಲಿಂಗದಲ್ಲಿ ಊ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಹೋಗುವನು, ಹೋಗುವರು, ಹೋಗುವವನನ್ನು, ಹೋಗುವರನ್ನು, ಅವನು ಅಂದರೆ ಹೋಗುವನಿಂದ, ಇಂದ ಸೇರಿದಾಗ ಅವರು, ಇಂದ, ಹೋಗುವರಿಂದ, ಅವನಿಗೆ ಅಂದರೆ ಹೋಗುವನಿಗೆ, ಅವರಿಗೆ, ಹೋಗುವರಿಗೆ, ಈ ರೀತಿ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಇಲ್ಲೇನಾಗ್ತದ? ಕೃದಂತ ನಾಮ ಅನಿಸ್ಕೊಳ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನೊಂದು ಸಲ ನೋಡಿ, ಏನಪ್ಪ ಅಂತಂದರೆ ಪುಲ್ಲಿಂಗದಲ್ಲಿ ಕೃದಂತ ಇರ್ತದ್ರಿ, ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಹೋಗುವುದಕ್ಕೆ ಅವನು, ಹೋಗುವನು, ಹೋಗುವರು, ಹೋಗುವನನ್ನು, ಹೋಗುವರನ್ನ, ಹೋಗುವರನ್ನು, ಹೋಗುವನಿಂದ, ಹೋಗುವರಿಂದ, ಹೋಗುವನಿಗೆ, ಈ ರೀತಿ ಪುಲ್ಲಿಂಗದಾಗ ಕೃದಂತ ಅಂದ ತಕ್ಷಣ ಧಾತು ಇರಬೇಕು. ಆ ಧಾತುವಿಗೆ ಪುಲ್ಲಿಂಗದಲ್ಲಿ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿ ಕೂಡ ಕೃದಂತ ನಾಮ ಆಗ್ತದ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸ್ತ್ರೀಲಿಂಗದಲ್ಲಿ ಕೂಡ ಕೃದಂತ ನಾಮ ವಿಭಕ್ತಿ ಪ್ರತ್ಯಯಗಳ ಬಳಕೆ ಹೆಂಗಾಗ್ತದ? ಹೋಗು ಅದಿಕ್ ಅವಳು ಸ್ತ್ರೀಲಿಂಗ, ಊ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಹೋಗುವಳು ಅಂತ ಆಗ್ತದೆ ನೋಡ್ರಿ. ಹೋಗುವಳು, ಹೋಗುವಂಥ ಧಾತು ಅವರು ಅನ್ನುವಂಥದ್ದಕ್ಕೆ ಕಾಮನ್ ಆಗಿ ಸ್ತ್ರೀ ಇರ್ಬೋದು, ಪುರುಷರಿರ್ಬೋದು. ಅವರು ಅನ್ನೋದಕ್ಕೆ ಊ ಅಂತ ಸೇರಿ ಹೋಗುವರು ಸ್ತ್ರೀಲಿಂಗದಾಗ್ರಿ. ಹೋಗೋದಕ್ಕೆ ಅವಳು, ಅದಕ್ಕೆ ಅನ್ನು, ಹೋಗುವಳನ್ನು. ಹೋಗು ಎನ್ನುವಂಥ ಧಾತುಗೆ ಅವಳು ಎನ್ನುವಂತಹ ಏನಪ್ಪ ಅಂತಂದರೆ ಸ್ತ್ರೀಲಿಂಗ ರೂಪ, ಅನ್ನು ಅನ್ನುವಂಥ ನಾಮ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿಸಿದಾಗ ಏನಾಗ್ತದೆ? ಹೋಗುವಳನ್ನು. ಇದು ಕೃದಂತ ನಾಮ ಅನಿಸ್ಕೊಳ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅಂತಂದರೆ ಕೃದಂತ ನಾಮ ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕು, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಬೇಕು, ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಬೇಕು, ಜೊತೆಗೆ ಕೃತ್ ಪ್ರತ್ಯಯ ಅಂದರೆ ಅ ಸೇರಿದಾಗ ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ಸೇರಬೇಕು. ಸೇರಿದಾಗ ಏನಾಗ್ತದಲ್ಲಿ? ಕೃದಂತ ನಾಮ ಅನಿಸ್ಕೊಳ್ತದ. ಯಾವ ಯಾವ ಕಾಲ ಸೂಚಕ ಪ್ರತ್ಯಯಗಳಿರಬೇಕು? ವರ್ತಮಾನ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲೂ ಕೂಡ ಉವ ಅನ್ನುವಂತಹ ಪ್ರತ್ಯಯನೇ ಸೇರ್ತದೆ ರೀ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಿಷೇಧ ಪ್ರತ್ಯಯನೂ ಕೂಡ ಸೇರ್ಕೊಳ್ತದ. ಇವೆಲ್ಲವೂ ಸೇರಿದಾಗ ಏನಾಗ್ತದೆ? ಅದು ಕೃದಂತ ನಾಮ ಅನಿಸ್ಕೊಳ್ತದ. ಪ್ರತ್ಯಯ ಅಂತಂದರೆ ಇಲ್ಲಿ ನಾಮಪದಗಳಿಗೆ ಮುಂದೆ ಸೇರಿಸುವಂಥ ಅಕ್ಷರಗಳಿಗೆ ಪ್ರತ್ಯಯ ಅಂತ ಕರೀತಾರೆ, ಹಿಂದೆ ಸೇರಿಸುವಂಥ ಪದಗಳಿಗೆ ಉಪಸರ್ಗ ಅಂತ ಕರೀತಾರೆ. ಇದು ಮಾತ್ರ ನೀವು ನೆನ್ಪಿಟ್ಕೊಳ್ಬೇಕು. ಎರಡನೇದು ಕೃದಂತ ಭಾವನಾಮ. ಕೃದಂತ ಭಾವನಾಮ ಅಂದರೆ ಏನು ಅಂತಂದರೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತ ಭಾವನಾಮ. ಇಲ್ಲಿ ಭಾವನೆಯೇ ಮುಖ್ಯ ಆಗಿರುತ್ತೆ ರೀ. ನೋಡ್ರಿ, ವಾಕ್ಯಗಳನ್ನು ಗಮನಿಸಿ. ಆತನ ಓಟ ಚೆನ್ನಾಗಿತ್ತು, ಆತನ ಓಟ ಚೆನ್ನಾಗಿತ್ತು. ಇಲ್ಲಿ ಭಾವನೆ ಅದ ರೀ, ಚೆನ್ನಾಗಿತ್ತು ಅನ್ನುವಂಥದ್ದು. ಗಡಿಗೆಯ ಮಾಟ ಸೊಗಸಾಗಿದೆ, ಭಾವನೆಗೆ ಇಲ್ಲಿ ಉದಾಹರಣೆ ಇದೆ. ಅದರ ನೆನಪು, ನೆನಪು ಅನ್ನುವಂಥದ್ದು ಕೂಡ ಒಂದು ಭಾವನೆ ಅದ ರೀ. ಕೊರೆತ ಅಂತ ಕೂಡ ಒಂದು ಭಾವನೆ ಅದ. ಹೀಗಾಗಿ ಇಲ್ಲಿ ಓಡುವ ರೀತಿ ಓಟ, ಓಡು ಪ್ಲಸ್ ಟ ಓಟ, ಮಾಡುವ ರೀತಿ ಮಾಟ, ಮಾಡು ಪ್ಲಸ್ ಟ, ನೆನಪು ನೆನೆ ಪ್ಲಸ್ ಪು ನೆನಪು, ಕೊರೆತ ಪ್ಲಸ್ ಕೊರೆ ಪ್ಲಸ್ ತ ಕೊರೆತ. ಇವೆಲ್ಲ ಕ್ರಿಯೆಯ ಭಾವವನ್ನು ತಿಳಿಸೋದರಿಂದ ಇವುಗಳನ್ನು ಕೃದಂತ ಭಾವನಾಮ ಅಂತ ಕರೆಯಲಾಗ್ತದೆ. ಇವುಗಳನ್ನು ಭಾವಕೃದಂತಗಳಂತ ಕೂಡ ಕರೆಯುವ ರೂಢಿ ಇದೆ. ನಾನು ನಿಮಗೆ ಎರಡನೇದಾಗಿ ಹೇಳ್ತಾ ಇದ್ದೀನಿ. ಕೃದಂತ ಭಾವನಾಮ ಅಂದರೆ ಭಾವನೆಗಳಿಗೆ ಸಂಬಂಧವಾಗಿರುವಂಥ ಉದಾಹರಣೆಗಳನ್ನು ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ನಿಮಗೆ
ವಾಕ್ಯ ರೂಪದಲ್ಲಿ ತಿಳಿಸ್ಕೊಡ್ಬೇಕಾದ್ರೆ ಧಾತು ಭಾವಾರ್ಥದಲ್ಲಿ ಕೃದಂತ ಇದರ ಕೃತ್ ಪ್ರತ್ಯಯ ಭಾವನಾಮ ರೂಪಗಳು ನೋಟ, ಓಟ, ಬರುವಿಕೆ, ಅಂಜಿಕೆ, ತೊಡಿಗೆ, ಉಡಿಗೆ ಇವೆಲ್ಲವೂ ಕೂಡ ನಾವೇನು ಮಾಡ್ತೀವಿ ಉದಾಹರಣೆಯಾಗಿ ಸಹಿತವಾಗಿ ನೋಡ್ತೀವಿ. ನಿಮಗೆ ತಿಳ್ಕೊಳ್ಬೇಕಾದ್ರೆ ಏನಪ್ಪ ಅಂತಂದರೆ ವಿಕೆ ಇರಬೇಕ್ರಿ. ಪ್ರತ್ಯಯಗಳು ನೋಡಿ ಧಾತುವಿನ ಮುಂದೆ ಈಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಏನಪ್ಪ ಅಂತಂದರೆ ಕೃದಂತ ಭಾವನಾಮ ಅಂದರೆ ಏನು ಅಂದಾಗ ಕೃತ್ ಏನಂತಂದರೆ ಧಾತುವಿಗೆ ಉದು, ವಿಕೆ, ಇಕೆ, ಇಗೆ, ಔ, ಉ, ತ, ಟ, ವಳಿ, ಪು, ಅಲು, ಎ, ಅಕೆ, ವಳಿಕೆ, ವಣಿಗೆ ಎಂಬ ಕೃತ್ ಪ್ರತ್ಯಯಗಳು ಭಾವಾರ್ಥದಲ್ಲಿ ಧಾತುಗಳಿಗೆ ಸೇರೋದರ ಮೂಲಕ ಕೃದಂತ ಭಾವನಾಮಗಳಾಗ್ತವ. ಈ ವಾಕ್ಯ ಮಾತ್ರ ನೀವು ನೆನ್ಪಿಟ್ಕೋಬೇಕು. ಏನಪ್ಪ ಅಂತಂದರೆ ಕೃದಂತ ಭಾವನಾಮ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಿರುತ್ತದೆ. ಆ ಧಾತುಗಳ ಮುಂದೆ ಏನಪ್ಪ ಅಂತಂದರೆ ಯಾವ ಕೃತ್ ಪ್ರತ್ಯಯಗಳು ಸೇರಬೇಕು? ಉದು, ವಿಕೆ, ಇಕೆ, ಇಗೆ, ಔ, ಉ, ತ, ಟ, ವಳಿ, ಪು, ಅಲು, ಎ, ಅಕೆ, ವಳಿಕೆ, ವಣಿಗೆ ಎಂಬ ಪ್ರತ್ಯಯಗಳು ಸೇರಿದ್ರೆ ಅವು ಏನಾಗ್ತದ? ಕೃದಂತ ಭಾವನಾಮ ಆಗ್ತದ ಅಂತ ತಿಳ್ಕೋಬೇಕು. ಅಂದರೆ ಇಲ್ಲಿ ಭಾವನೆಗೆ ಮುಖ್ಯವಾದಂಥ ಸ್ಥಾನ. ಧಾತುವಿನ ಮುಂದೆ ಹಲವಾರು ಕೃತ್ ಪ್ರತ್ಯಯಗಳು ಸೇರಿದಾಗ ಅದು ಏನಾಗ್ತದ? ಭಾವನೆ ರಹಿತವಾದಂಥ ಕೃತ್ ಪ್ರತ್ಯಯಗಳು ಸೇರಿದಾಗ ಅದು ಭಾವನಾಮ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ ನೋಡಿ. ಅಂಜು ಎನ್ನುವಂಥ ಧಾತುವಿಗೆ ಇಕೆ ಎನ್ನುವಂತಹ ಕೃತ್ ಪ್ರತ್ಯಯ ಸೇರಿದಾಗ ಅಂಜುವುದರ ಭಾವ ಅಂಜಿಕೆ. ಅಂಜಿಕೆ ಎಲ್ಲಾಕೆ ಬರ್ಲಿಕ್ಕೆ? ಇದು ಕೃದಂತ ಭಾವನಾಮ ಅಂತ ನೀವು ಗುರುತಿಸ್ಬೇಕ್ರಿ. ಯಾಕಂತಂದರೆ ಇಲ್ಲೇನಾಗ್ತದ? ಅಂಜಿಕೆ ಎನ್ನುವಂಥದ್ದು ಒಂದು ಭಾವನೆಗೆ ಸಂಬಂಧಪಟ್ಟಿದೆ. ಅಂಜಿಕೆ. ನಂಬು ಎನ್ನುವಂಥ ಧಾತುವಿಗೆ ಇಕೆ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ನಂಬುವುದರ ಭಾವ ನಂಬಿಕೆ. ಇಕೆ ಅಂತ ಬಂದು ನೋಡ್ರಿ, ಎಲ್ಲಿ ಇಕೆ ಬಂದದ ಅದು ಏನಪ್ಪ ಅಂತಂದರೆ ಕೃದಂತ ಭಾವನಾಮ. ಇಕೆ ತಿನ್ನುವುದಕ್ಕಿಕೆ, ತಿನ್ನುವುದರ ಭಾವ ತಿನ್ನಿಕೆ, ತಿನ್ನುವಿಕೆ ಅನ್ನುವಂಥದ್ದು. ಬಾಳು ಅದಕ್ಕೆ ವಿಕೆ, ವಿಕೆ ಬಂದಾಗ ಬಾಳುವುದರ ಭಾವ ಬಾಳುವಿಕೆ. ಕೃದಂತ ಕೃತ್ ಪ್ರತ್ಯಯಗಳನ್ನು ಗುರುತಿಸ್ಬೇಕ್ರಿ ನಾವು. ಬರೆಯೋದಕ್ಕೆ ವಿಕೆ, ಬರುವಿಕೆ. ಉಡು ಪ್ಲಸ್ ಗೆ, ಉಡುವುದರ ಭಾವ ಉಡುಗೆ. ಇಲ್ಲಿ ಏನಾಗದ? ಉಡು ಎನ್ನುವಂಥ ಧಾತುವಿಗೆ ಗೆ ಎನ್ನುವಂಥ ಭಾವ ಕೃತ್ ಪ್ರತ್ಯಯ ಸೇರಿದಾಗ ಉಡುವುದರ ಭಾವ ಉಡಿಗೆ ಆಗ್ತದ. ಎಲ್ಲಿ ಉಡುಗೆ, ಬರುವಿಕೆ, ಇಕೆ, ಪೂ ಇವೆಲ್ಲವೂ ಬರ್ತಾವಲ್ಲ. ನಿಮ್ಗೆ ವಾಕ್ಯದಲ್ಲಿ ಹೇಳಿರುವಂಥವೆಲ್ಲ ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ರೀ. ಅವೆಲ್ಲ ಕೃತ್ ಪ್ರತ್ಯಯಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎರಡನೇದು ಕೃದಂತ ಭಾವನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನೋಡಿ, ಟ ಅನ್ನುವಂಥ ಸೇರಬೇಕು. ಓಟ, ಓಡು ಪ್ಲಸ್ ಟ, ಓಡೋದರ ಭಾವ ಓಟ. ನೋಡು ಪ್ಲಸ್ ಟ, ನೋಡೋದರ ಭಾವ ನೋಟ. ಮಾಡು ಪ್ಲಸ್ ಟ, ಮಾಡೋದರ ಭಾವ ಮಾಟ. ನಗು ಪ್ಲಸ್ ಉದು, ನಗುವುದರ ಭಾವ ನಗುವುದು. ತಿನ್ನು ಪ್ಲಸ್ ಉದು. ನೋಡ್ರಿ, ಉದು ಅನ್ನುವಂಥ ಕೃತ್ ಪ್ರತ್ಯಯದ, ಟ ಅನ್ನುವಂಥ ಕೃತ್ ಪ್ರತ್ಯಯದ, ಇವೆಲ್ಲವೂ ಕೃದಂತ ಭಾವದಲ್ಲಿ ಸೇರ್ಬೇಕು. ಕೃತ್ ಪ್ರತ್ಯಯ ಸೇರ್ಬೇಕು. ದಣಿ ಪ್ಲಸ್ ಊನು ಕೂಡ ಸೇರಿದಾಗ ದಣಿವು. ಕೊರೆ ಪ್ಲಸ್ ತ, ಕೊರೆಯುವುದರ ಭಾವ ಕೊರೆತ. ತ ಅನ್ನುವಂಥದ್ದು ಸೇರಬೇಕು ಕೃತ್ ಪ್ರತ್ಯಯ. ನಡೆ ಪ್ಲಸ್ ಅತೆ ಅನ್ನುವಂಥದ್ದು ಸೇರಿದಾಗ ಕೃದಂತ ಭಾವ ಆಗ್ತದೆ. ಅಳೆ ಪ್ಲಸ್ ತೇ ಅಂತ ಸೇರಿದಾಗ ಕೃದಂತ ಭಾವ ಆಗ್ತದೆ, ಅಳೆತೆ. ಒಪ್ಪು ಪ್ಲಸ್ ಇತ ಅನ್ನುವಂಥದ್ದು ಸೇರಿದಾಗ ಒಪ್ಪಿತ ಆಗ್ತದೆ. ನೆನೆ ಪ್ಲಸ್ ಪೂ ಅನ್ನುವಂಥದ್ದು ಭಾಳ ಸಲ ಪರೀಕ್ಷೆಯಲ್ಲಿ ಕೇಳಿದಾನ್ರಿ. ನೆನೆಪ್ಪು ಇದು ಕೃದಂತದಲ್ಲಿ ಯಾವ ಭಾವನಾಮ? ಕೃದಂತ ಭಾವನಾಮ. ಕೃದಂತ ನಾಮನ, ಕೃದಂತ ಭಾವನಾಮನ, ಕೃದಂತ ತದ್ದಿತ ಅಂತ ಅವ್ಯಯ ಅಂತ ಕೇಳ್ತಾನೆ. ಇಲ್ಲಿ ಏನಾಗ್ತದಪ್ಪ ಅಂದರೆ ಇಲ್ಲಿ ಕೃದಂತ ಭಾವನಾಮ ಅಂತ ಆಗ್ತದೆ. ಮೊಳೆ ಪ್ಲಸ್ ಕೆ, ಮೊಳೆ ಎನ್ನುವಂಥ ಧಾತುವಿಗೆ ಕೆ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಮೊಳಕೆ ಆಗ್ತದೆ, ಇದು ಕೃದಂತ ಭಾವನಾಮ ಆಗ್ತದೆ. ವಳಿ ಎನ್ನುವಂಥದ್ದು ಕೃತ್ ಪ್ರತ್ಯಯ. ಸಲು ಪ್ಲಸ್ ವಳಿಕೆ, ಸಲುವಳಿಕೆ. ತಿಳಿ ಪ್ಲಸ್ ವಳಿಕೆ, ತಿಳುವಳಿಕೆ. ಮೆರೆ ಪ್ಲಸ್ ವಣಿಗೆ, ಮೆರೆಯುವುದರ ಭಾವ ಮೆರವಣಿಗೆ ಅನಿಸ್ಕೊಳ್ತದ, ಇದು ಕೃದಂತ ಭಾವನಾಮ. ಕೃದಂತ ಭಾವನಾಮ ಅಂದರೆ ನೆನ್ಪಿಟ್ಕೊಳ್ಳಿ, ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಬೇಕು. ಯಾವ್ಯಾವು ಅಂತಂದರೆ ವಿಕೆ, ಇಕೆ, ತ, ಟ, ಪು, ಎ ಮತ್ತು ವಳಿ, ವಳಿಕೆ, ವಣಿಗೆ ಇವೆಲ್ಲವೂ ಸೇರಬೇಕು. ಸೇರಿದಾಗ ಏನಾಗ್ತದ? ಕೃದಂತ ಭಾವನಾಮ ಆಗ್ತದ ಅಂತ ನಾವಿಲ್ಲಿ ತಿಳ್ಕೊಬೋದು. ನಂತರದ ಕೃದಂತ ಅವ್ಯಯ ಅಂತಂದರೆ ಏನು ಅಂತಂದಾಗ ಧಾತುಗಳ ಮೇಲೆ ಉತ್ತ, ಅದೆ, ದರೆ, ಅಲು, ಅಲಿಕೆ, ಅ, ಈ, ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತ ಅವ್ಯಯಗಳಾಗ್ತವೆ. ಅಂದರೆ ಧಾತು ಬಂದಾಗ ಆ ಧಾತುವಿನ ಮುಂದೆ ಇವೆಲ್ಲ ಪದಗಳು ಸೇರ್ಬೇಕ್ರಿ. ಇವೆಲ್ಲ ಕೃತ್ ಪ್ರತ್ಯಯಗಳು ಸೇರ್ಬೇಕು. ಕೃತ್ ಪ್ರತ್ಯಯಗಳು ಸೇರಿದಾಗ ಏನಾಗ್ತದಲ್ಲಿ ಕೃದಂತವ್ಯಯ ಅನಿಸ್ತಾಗ್ತದೆ. ಧಾತುಗಳಿಂದ ಹುಟ್ಟಿ ಅವ್ಯಯದ ಗುಣವನ್ನು ಪಡೆದಂಥ ಪದಗಳನ್ನು ಕೃದಂತವ್ಯಯ ಅಥವಾ ಅವ್ಯಯ ಕೃದಂತಗಳಂತ ಕರಿತೀವಿ. ನೋಡ್ರಿ, ಅವ್ಯಯ ಅಂದರೆ ಬದಲಾಗದ ರೀ.
ಇಲ್ಲಿ ಹೆಂಗಿರ್ತದ, ಧಾತು ಹೆಂಗಿರ್ತದ, ಪ್ರತ್ಯಯ ಹೆಂಗಿರ್ತದ, ಹಾಗೆ ಎಲೆಯನ್ನು ರೂಪ ತಾಳ್ತದ. ಅವ್ಯಯದ ಗುಣಗಳನ್ನು ಹೊಂದಿರುವಂಥವು ಕೃದಂತವ್ಯಯಗಳು ಧಾತುಗಳಿಂದ ಹುಡ್ತದ. ಅವ್ಯಯದ ಗುಣವನ್ನು ಪಡೆದಂಥ ಪದ, ಅವ್ಯಯ ಅಂದಾಗ ಬದಲಾಗದ ಪದಗಳು, ಅದಕ್ಕೆ ಕೃದಂತವ್ಯಯ ಅಂತ ಕರೀತಾರೆ. ಅಥವಾ ಅವ್ಯಯ ಕೃದಂತ ಪದಗಳಂತನೂ ಕೂಡ ಕರೀತಾರೆ. ಉದಾಹರಣೆ ನೋಡ್ಕೋತ ಹೋದಂಗೆ ನಿಮ್ಗೆ ಗುರ್ತಾಗ್ತದ. ಮಾಡು ಎನ್ನುವಂಥ ಧಾತುವಿಗೆ ಉತ್ತ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ, ಇಲ್ಲಿ ಹೇಳಿದ ನೋಡ್ರಿ, ಉತ್ತ, ಅದೇ, ದರೆ, ಅಲು, ಅಲಿಕೆ, ಈ, ಈ, ದು ಇತ್ಯಾದಿ ಪ್ರತ್ಯಯಗಳು ಸೇರಬೇಕು. ಮಾಡು ಎನ್ನುವಂಥ ಧಾತುವಿಗೆ ಉತ್ತ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಮಾಡುತ್ತಾ, ಬದಲಾಗದ, ಮಾಡು ಪ್ಲಸ್ ಉತ್ತ, ಮಾಡುತ್ತ, ಹೆಂಗದ ಧಾತು, ಹೆಂಗದ ಕೃತ್ ಪ್ರತ್ಯಯ, ಹಾಗೆ ಇಲ್ಲಿ ಬದಲಾಗದ ಪ್ರತ್ಯಯಕ್ಕೆ ಅವ್ಯಯದ ಗುಣ ಅಂತ ಕರೀತಾರೆ. ಮಾಡುತ್ತಾ, ಮಾಡು ಪ್ಲಸ್ ಅದೇ, ಮಾಡದೆ, ಮಾಡು ಪ್ಲಸ್ ಅಲು, ಮಾಡಲು, ಹೆಂಗದ ಹಾಗೆ ರೂಪವನ್ನು ತಾಳ್ಕೊಳತ್ತದ್ರಿ. ಮಾಡು ಪ್ಲಸ್ ಅಲಿಕೆ, ಮಾಡಲಿಕ್ಕೆ, ಮಾಡು ಪ್ಲಸ್ ಮಾಡ, ಮಾಡು ಪ್ಲಸ್ ಈ ಮಾಡಿ, ಬರೆ ಪ್ಲಸ್ ದು ಬರೆದು, ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಧಾತುವಿಗೆ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಮಾಡು ಪ್ಲಸ್ ಎನ್ನುವಂಥ ಧಾತುವಿಗೆ ಈ ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಮಾಡಿ, ಬರೆ ಪ್ಲಸ್ ದು ಬರೆದು, ಈ ರೀತಿ ಒಡೆದು ನೋಡುವಂಥ ರೀತಿ ನಮಗೆ ಗುರ್ತಾದಾಗ ಕೃದಂತ ಅವ್ಯಯನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ. ಉದಾಹರಣೆಗೆ ನೋಡ್ರಿ, ಪ್ರತ್ಯಯಗಳು ಉತ್ತ, ಇಲ್ಲಿ ನೋಡಿ ಧಾತು ನೋಡು, ಪ್ರತ್ಯಯ ಉತ್ತ, ನೋಡುತ್ತಾ, ಇದರಂತೆ, ಮಾಡುತ್ತಾ, ನೋಡಿ ಇದಕ್ಕೆ ಉದಾಹರಣೆ ಕೊಟ್ಟಿದ್ದಾನೆ ಎಲ್ಲ. ನೋಡೋದಕ್ಕೆ ಅದೇ, ನೋಡದೆ, ಮಾಡದೆ, ಹಾಡದೆ. ತಿನ್ನೋದಕ್ಕೆ ದರೆ, ತಿಂದರೆ, ಕೊಂದರೆ, ಬಂದರೆ. ನೋಡು ಪ್ಲಸ್ ಅಲು, ನೋಡಲು, ಮಾಡಲು, ಹಾಡಲು. ನೋಡು ಪ್ಲಸ್ ಅಲಿಕೆ, ನೋಡಲಿಕ್ಕೆ, ಮಾಡಲಿಕ್ಕೆ, ಹಾಡಲಿಕ್ಕೆ. ನೋಡು ಪ್ಲಸ್ ನೋಡು ಎನ್ನುವಂಥ ಧಾತುವಿಗೆ ಎನ್ನುವಂಥ ಪ್ರತ್ಯಯ ಕೃತ್ ಪ್ರತ್ಯಯ ಸೇರಿದಾಗ ನೋಡ, ಮಾಡ, ಹಾಡ. ನೋಡು ಎನ್ನುವಂಥ ಧಾತುವಿಗೆ ಈ ಎನ್ನುವಂತಹ ಪ್ರತ್ಯಯ ಸೇರಿದಾಗ ನೋಡಿ, ಮಾಡಿ, ಹಾಡಿ. ಬರು ಎನ್ನುವಂತಹ ಧಾತುವಿಗೆ ದು ಎನ್ನುವಂಥ ಕೃತ್ ಪ್ರತ್ಯಯ ಸೇರಿದಾಗ ಬಂದು, ಕರೆದು, ಕುಡಿದು. ಇವೆಲ್ಲ ಅಂಶವನ್ನು ನಾವು ನೋಡ್ತೀವಿ ರೀ. ಈ ರೀತಿಯಾಗಿ ನಾವು ಏನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತೀವಿ ಅಂತಂದಾಗ ಕೃದಂತ ಪದ ಬರೋದಕ್ಕಿಂತ ಮುಂಚೆ ನಾಮಪದ ಎಂದರೇನು, ನಾಮಪದದಲ್ಲಿ 2 ವಿಧಗಳು, ಸಹಜ ನಾಮಪದ, ಸಾಧಿತ ನಾಮಪದ. ಸಾಧಿತ ನಾಮಪದದಲ್ಲಿ 2 ವಿಧಗಳು, ಕೃದಂತ ಪದ ಮತ್ತು ತದ್ದಿತಾಂತ ಪದ. ಕೃದಂತ ಅಂದ ತಕ್ಷಣ ಅಲ್ಲಿ ಏನಪ್ಪ ಅಂತಂದರೆ ಧಾತು ಇರುತ್ತೆ, ಅಲ್ಲಿ ಒಂದು ಕ್ರಿಯಾಪದದ ರೂಪದಲ್ಲಿ ಇರುತ್ತೆ, ಇನ್ನೊಂದು ಧಾತುಗಳಿಗೆ ಕೃತ ಪ್ರತ್ಯಯಗಳು ಸೇರಿದಾಗ ಕೃದಂತ ಪದ ಆಗ್ತದೆ. ಕೃದಂತ ನಾಮಪದದಲ್ಲಿ 3 ವಿಧಗಳು, ಕೃದಂತ ನಾಮಪದ, ಕೃದಂತ ಭಾವನಾಮಪದ, ಕೃದಂತ ತದ್ದಿತಾಂತವ್ಯಯ. ಕೃದಂತ ನಾಮ ಅಂದ ತಕ್ಷಣ ನಮಗಲ್ಲೇ ಏನು ಬರಬೇಕು, ಧಾತುವಿಗೆ ಕೃತ್ ಪ್ರತ್ಯಯಗಳು ಸೇರಬೇಕು, ಜೊತೆಗೆ ಎನ್ನುವಂತಹ ಕೃತ್ ಪ್ರತ್ಯಯ ಸೇರಿದಾಗ ಕಾಲಸೂಚಕ ಸೇರಬೇಕು. ಕಾಲಸೂಚಕ ಸೇರಿದಾಗ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲ, ನಿಷೇಧ. ವರ್ತಮಾನಕ್ಕೆ ಭೂತಕಾಲಕ್ಕೆ ನಿಷೇಧಕ್ಕೆ ಅದ ಎನ್ನುವಂತಹ ಏನಪ್ಪ ಅಂತಂದರೆ ಕಾಲಸೂಚಕ ಪ್ರತ್ಯಯ ಸೇರಿದಾಗ ಅಲ್ಲಿ ಏನಾಗ್ತದೆ, ಅದು ಕೃದಂತ ನಾಮ ಆಗುತ್ತೆ. ಕೃದಂತ ಭಾವನಾಮಕ್ಕೆ ಏನವು ಅಂತಂದರೆ ಧಾತುಗಳಿಗೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತ ಭಾವನಾಮ ಆಗ್ತದೆ. ಕೃದಂತ ಅವ್ಯಯ ಅಂತಂದರೆ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತವ್ಯಯ ಆಗ್ತದೆ. ಅದಕ್ಕೆ ಕೆಲವೊಂದು ಕೃತ್ ಪ್ರತ್ಯಯಗಳು ಕೊಟ್ಟಿದ್ದಾನೆ, ಅವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೇನಾಗ್ತದೆ, ಅದು ಗುರ್ತಾಗ್ತದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.